ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಂಗೂರದ್ದು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಈ ಗೋಂಗೂರ ಸೊಪ್ಪು. ಇದು ನೋಡಿ, ಈ ಥರ ಇರುತ್ತೆ. ಈ ಥರ ಈ ಸ್ಟೆಮ್ ಬಂದು ರೆಡ್ ಕಲರಲ್ಲಿ ಇರುತ್ತೆ. ಸ್ವಲ್ಪ ಎಳೆದು ನೋಡಿ ತೊಗೋಬೇಕು ನಾವು. ನೋಡಿ, ಈ ಥರ ಇರುತ್ತೆ. ಸ್ವಲ್ಪ ರಫ್ ಇರುತ್ತೆ. ಇದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರೋರಿಗೆ, ಜಾಯಿಂಟ್ಸ್ ಪೇನ್ ಎಲ್ಲ ಇರೋರಿಗೆ ತುಂಬ ಒಳ್ಳೆಯದಿದು. ಇದನ್ನು ಮಾಡಿ ಇಟ್ಕೊಂಡ್ರೆ ಸುಮಾರು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು, ಹಾಳಾಗಲ್ಲ. ಇದು ಆಚೆ ಇಟ್ಟರೆ ಸ್ವಲ್ಪ ಬೇಗ 1 ವಾರ 2 ವಾರಕ್ಕೆಲ್ಲ ಖಾಲಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಬರೀ ಎಲೆ ಮಾತ್ರ ಬಿಡಿಸ್ಕೋಬೇಕು. ಈ ಥರ ಎಲೆ ಮಾತ್ರ ತಕ್ಕೋಬೇಕು ನಾವು. ಕಡ್ಡಿ ಹಾಕಬಾರ್ದು. ಇದು ಈ ಗೋಂಗೂರದಲ್ಲಿ ಪಪ್ಪು ಮಾಡ್ಬೋದು, ಸುಮಾರು ರೆಸಿಪಿಗಳಿದೆ. ನಾನು ಇದನ್ನು ನಿಮಗೆ ಒಂದೊಂದೇ ತೋರಿಸ್ತೀನಿ ನಿಧಾನವಾಗಿ. ನೋಡಿ, ಈ ಥರ ಎಲೆ ಸಪ್ರೇಟ್ ಮಾಡ್ಕೋಬೇಕು. ಮಾಡಿಕೊಂಡು ತೊಳ್ಕೊಂಡು ನೀರು ಇಲ್ದಾಗೆ ಸೋಸ್ಕೊಂಡು ಇಟ್ಕೋಬೇಕು. ಇವಾಗ ನಾವು ಗೋಂಗೂರ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು. ಈ ಪೌಡರ್ ರೆಡಿ ಇದ್ದರೆ ನಾವು ಯಾವಾಗ ಬೇಕಿದ್ರೂ ಗೋಂಗೂರ ಚಟ್ನಿ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ಒಂದು ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಮಾತ್ರ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ, ಇಲ್ಲಾಂದರೆ ಅದು ಕಸರೆ ಬಿಟ್ಬಿಡುತ್ತೆ ಸರಿಯಾಗಿ ಹುರಿದಿಲ್ಲ ಅಂದರೆ. ಮೆಂತ್ಯ ಚೆನ್ನಾಗಿ ಹುರಿದ್ಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊತಿದ್ದೀನಿ. ನಾನು ಚಿಕ್ಕ ಸ್ಪೂನ್ ಅಳತೆಯಲ್ಲಿ ಹಾಕ್ಕೊತಿದ್ದೀನಿ. ನೀವು ಟೇಬಲ್ ಸ್ಪೂನ್ ಲೆಕ್ಕ ನೋಡಿಕೊಂಡ್ರೆ 1/4 ಸ್ಪೂನ್ನಷ್ಟು ಮೆಂತ್ಯ ಇರ್ಬೋದು, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಇರುತ್ತೆ. ಮತ್ತು ಒಂದು 10 ಕಾಳಷ್ಟು ಮೆಣಸು, ಒಂದಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ, ಒಂದು 4-5 ಒಣಮೆಣಸಿನ್ಕಾಯಿ. ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಡ್ರೈ ರೋಸ್ಟೇ ಮಾಡ್ಕೋಬೇಕು. ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಯಾವಾಗ ಗೋಂಗೂರ ಚಟ್ನಿ ಮಾಡ್ತೀರಾ ಅಂದ್ರೂ ತಕ್ಷಣಕ್ಕೆ ಮಾಡ್ಕೋಬೋದು. ಇದು ತಣ್ಣಗಾದ್ಮೇಲೆ ನಾನು ಪುಡಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ನೋಡಿ, ಈ ಥರ ಪುಡಿ ಆದರೆ ಸಾಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಇದೇ ಮಿಕ್ಸರ್ ಜಾರ್ಗೆನೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಹುಳಿ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಖಾರನೂ ಉಪ್ಪು ಜಾಸ್ತಿ ಇಡಿಸುತ್ತೆ ಇದಕ್ಕೆ. ಇದನ್ನು ಕ್ರಷ್ ಮಾಡ್ಕೋಬೇಕು, ಅಂದರೆ ತರಿಯಾಗಿ ಕೋಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಾನು ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈ ಥರ, ಅಂದರೆ ಫುಲ್ ಫೈನಾಗಿ ರುಬ್ಕೋಬಾರ್ದು. ಇದನ್ನು ಎಳ್ಳೆಣ್ಣೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೋಂಗೂರ ಚಟ್ನಿ. ನಿಮಗೆ ಎಳ್ಳೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಮಾಮೂಲಿ ಯಾವ್ದು ಬಳಸ್ತೀರೋ ಅದರಲ್ಲೂ ಮಾಡ್ಕೋಬೋದು. ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಸಾಸಿವೆ ಎಲ್ಲ ಸಿಟ್ಲಿದ್ಮೇಲೆ ಒಂದು 3-4 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಲಿ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಇವಾಗ ನಾವಿದು ಕೋಸ್ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋ ಥರ. ಗೋಂಗೂರ ಸೊಪ್ಪು ಅಂದರೆ ಪುಂಡಿ ಸೊಪ್ಪನ್ನ ಹಾಕ್ಕೊಂಬಿಡೋಣ. ನಾನು ಇದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ದೊಡ್ಡದು 1 ಕಟ್ ತೊಗೊಂಡಿದ್ದೆ. ಇದು ನೋಡೋಕೆ ಇವಾಗ ಇಷ್ಟೊಂದು ಅನಿಸುತ್ತೆ, ಇದೆಲ್ಲ ಬೆಂದ ಮೇಲೆ ಸ್ವಲ್ಪನೇ ಆಗಿಬಿಡುತ್ತೆ. ಇದು ನೀರು ಸೇರಿಸ್ಕೋಬಾರ್ದು, ನಾವು ಎಣ್ಣೆಲೇ ಫ್ರೈ ಮಾಡಬೇಕು. ಇದನ್ನು ಹುಳಿ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಬಿಸಿ ಬಿದ್ದರೆ ನೋಡಿ, ಇದು ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಗ್ರೀನ್ ಇರೋದು ಒಂಥರ ಬ್ರೌನ್ ಕಲರ್ ಆಗಿಬಿಡುತ್ತೆ. ಆದರೆ ತುಂಬ ಒಳ್ಳೆಯದು ಈ ಪುಡಿ ಸೊಪ್ಪು. ಇದನ್ನು ಒಂದ್ಸಾರಿ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ದಿನ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಆ ಥರ ಊಟದ ಜೊತೆ ಸೇವಿಸ್ಬೋದು.
ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಮುಚ್ಚಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಲೋಳೆ ಲೋಳೆ ಇರುತ್ತಲ್ಲ ಸೊಪ್ಪು, ಅದರಿಂದ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ಆದರೆ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಬಿಡುತ್ತೆ ನೋಡಿ, ಆವಾಗ ಈ ಲೋಳೆ ಎಲ್ಲ ಏನೂ ಇರಲ್ಲ. ನೀಟಾಗೆಲ್ಲ ಒಂಥರ ಸ್ಮ್ಯಾಶ್ ಆಗಿಬಿಟ್ಟು ನೀಟಾಗಿ ಬರುತ್ತೆ. ಇದಕ್ಕೆ ನೀವು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ದಿನ ನೀವು ಪ್ರಿಸರ್ವ್ ಮಾಡ್ಬೋದು, ಬೇಗ ಹಾಳಾಗಲ್ಲ. ನೀವು ಎಣ್ಣೆ ಕಮ್ಮಿ ಹಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಇದು. ಮತ್ತು ಇದು ರುಬ್ಬೋದೇನು ಬೇಡ, ಇದು ಈ ಥರನೇ ಬೆಂದ್ಕೊಂಡು ಹಿಂಗೆ ಸ್ಮ್ಯಾಶ್ ಆಗಿಬಿಡುತ್ತೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಈ ಪುಡಿ ರೆಡಿ ಮಾಡ್ಕೊಂಡ್ವಲ್ಲ, ಇದನ್ನ ಹಾಕೊಳ್ಳೋಣ. ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಪ್ಯಾನ್ ಗಂಟಲ್ಲ ಇದು, ಒಂಥರ ಈ ಹಲ್ವಾ ಬರುತ್ತೆ ನೋಡಿ, ಆ ಥರ ಆಗುತ್ತೆ ಇದು. ಎಣ್ಣೆ ಎಲ್ಲ ಹಾಕಿರೋ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಬಿಡುತ್ತೆ, ಅವಾಗ ಗೊತ್ತಾಗುತ್ತೆ ನಮಗೆ ಇದು ಚೆನ್ನಾಗಿ ಕುಕ್ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕು, ಯಾಕೆಂದರೆ ಹುಳಿ ಸೊಪ್ಪಲ್ವಾ ಇದು. ಆಲ್ಮೋಸ್ಟ್ ರೆಡಿ ಆಗಿದೆ, ಇನ್ನೊಂದು 5 ನಿಮಿಷ ತಗೊಳುತ್ತೆ ಅಷ್ಟೇ ಇದು. ನೀವು ನೋಡ್ಬೋದು ಇವಾಗ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ, ಕಾಣಿಸ್ತಿದೆ ಅಲ್ವಾ ನೋಡಿ. ಇವಾಗ ಇದು ರೆಡಿ ಆಗಿದೆ ಅಂತ. ಇದನ್ನ 1 ತಿಂಗಳು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು, ಏನು ಹಾಳಾಗಲ್ಲ ಇದು. ಇನ್ನು ಇದೇ ಪುಂಡಿ ಸೊಪ್ಪಲ್ಲೇ ವರ್ಷ ಇಟ್ಕೊಂಡು ತಿನ್ನೋ ಥರನೂ ನಾವು ಮಾಡ್ತೀವಿ, ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಎಣ್ಣೆ ನಾವು ಎಷ್ಟು ಹಾಕಿದ್ದೀವೋ ಅಷ್ಟು ಆಚೆ ಬಂದ್ಬಿಡುತ್ತೆ ನೋಡಿ, ಕಾಣಿಸ್ತಿದೆ ಅಲ್ವಾ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಪುಂಡಿ ಸೊಪ್ಪಿನ ಚಟ್ನಿ ಮಾಡ್ಕೊಂಡಿದ್ದು. ಇದು ಬಿಸಿ ಅನ್ನದ ಜೊತೆ ಈ ಪುಂಡಿ ಸೊಪ್ಪಿನ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರೆ ಇನ್ನೂ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.